ಪ್ರೀತಿಯರೇ, ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆ, ಬಡತನ, ನಿರುದ್ಯೋಗ, ಅಪೌಷ್ಟಿಕಾಹಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳ ಕೊರತೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಔಷಧಿಗಳ ಬೆಲೆ ಹೆಚ್ಚಳ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಕೊರತೆ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶುಲ್ಕದ ಹೆಚ್ಚಳ, ಅದೇ ರೀತಿಯಲ್ಲಿ ಸಾಲದ ಭಾರ, ಬೆಳೆ ನಷ್ಟ, ಆತ್ಮಹತ್ಯೆಗಳ ಹೆಚ್ಚಳ, ಹೀಗೆ ರೈತರ ಸಮಸ್ಯೆಗಳು, ನೀರು, ವಿದ್ಯುತ್, ಸಾರಿಗೆ, ಹೀಗೆ ಮೂಲಭೂತ ಸೌಕರ್ಯಗಳ ಕೊರತೆ, ಹೀಗೆ ಹಲವು ಸಮಸ್ಯೆಗಳಿಂದ, ಸವಾಲುಗಳಿಂದ ಬದುಕುತ್ತಿರುವ ಪ್ರಜೆಗಳು ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಿ ತಮ್ಮ ಮತ ಚಲಾಯಿಸಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಆಡಳಿತ ನಡೆಸುತ್ತಿದ್ದಾರೆ. ಬ್ರಿಟಿಷರು ಕೈಗೊಂಡಂತಹ ಒಡೆದಾಳುವ ನೀತಿಯನ್ನು ಅನುಸರಿಸುತ್ತಾ ತಮ್ಮ ಆಡಳಿತದ ಕುರ್ಚಿಯನ್ನು ಅವರು ಕಾಯಂಗೊಳಿಸುತ್ತಿದ್ದಾರೆ. ಪ್ರೀತಿಯರೇ, ನಮ್ಮ ನೆರೆಹೊರ ರಾಷ್ಟ್ರದ ರಾಜಕೀಯ ಸ್ಥಿತಿಗತಿಗಳನ್ನು ನೋಡುವುದಾದರೆ ಗೋ ಟು ಹೋಮ್ ಎಂಬ ಘೋಷಣೆಯೊಂದಿಗೆ 2022ರಲ್ಲಿ ಶ್ರೀಲಂಕಾದಲ್ಲಿ ನಡೆದಂತಹ ಚಳುವಳಿ, ಅದೇ ರೀತಿಯಲ್ಲಿ ಹಸೀನಾ ಸ್ಟೆಪ್ ಡೌನ್ ಎಂಬ ಘೋಷಣೆಯೊಂದಿಗೆ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ಚಳುವಳಿ, ಇದೇ ವರ್ಷ ಇಂಡೋನೇಷ್ಯಾದಲ್ಲಿ ನಡೆದಂತಹ ಚಳುವಳಿ, ನೇಪಾಳಿ ಯುವಕರು ನಡೆಸುತ್ತಿರುವಂತಹ ಚಳುವಳಿ, ಬ್ಯಾಕ್ ಎವ್ರಿಥಿಂಗ್ ಎಂಬ ಘೋಷಣೆಯೊಂದಿಗೆ ಫ್ರಾನ್ಸಿನಲ್ಲಿ ನಡೆಯುವಂತಹ ಚಳುವಳಿ, ಹೀಗೆ ಪ್ರತಿಯೊಂದು ಚಳುವಳಿಗಳು ಆಡಳಿತಾರೂಢ ರಾಜಕೀಯ ನೇತಾರರ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಮುಗಿಲದಂತಹ ಚಳುವಳಿಗಳಾಗಿವೆ. ಇದಕ್ಕೆ ಕಾರಣ ಅವರು ತಮ್ಮ ರಾಜಕೀಯ ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಅಶಕ್ತರಾಗಿದ್ದಾರೆ ಹಾಗೂ ಸ್ವಾರ್ಥಕ್ಕಾಗಿ ಭ್ರಷ್ಟರಾಗಿ ರಾಜಕೀಯವನ್ನು ಆಡಳಿತ ನಡೆಸುತ್ತಿದ್ದಾರೆ ಎಂಬುದೇ ಕಾರಣ. ಪ್ರೀತಿಯರೇ, ನಮಗೆ ಬೇಕಾಗಿರುವಂತಹ ನೇತಾರ ಸಯ್ಯಿದುಲ್ ಕೌಮಿ ಖಾದಿಮುಹುಂ, ಜನನಾಯಕ, ಜನಸೇವಕನಾಗಿದ್ದಾನೆ ಎಂಬ ತಿಳುವಳಿಕೆಯೊಂದಿಗೆ ಜನರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸುತ್ತಾ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ರಾಷ್ಟ್ರವನ್ನು ಅಭಿವೃದ್ಧಿಗೊಳಿಸಲಿಕ್ಕಾಗಿ ಕೆಲಸ ಮಾಡುವಂತಹ ಒಂದು ನೇತಾರ ನಮಗೆ ಅವಶ್ಯಕವಾಗಿದೆ. ಪ್ರಜೆಗಳೇ, ರಾಜಕೀಯ ನೇತಾರರು, ಜನಪ್ರತಿನಿಧಿಗಳು ನಮ್ಮ ಉದ್ಧಾರಕ್ಕಾಗಿ, ನಮ್ಮ ರಾಷ್ಟ್ರದ ಉದ್ಧಾರಕ್ಕಾಗಿ ನಾವೇ ಆಯ್ಕೆ ಮಾಡಿದ್ದೇವೆ ಎಂಬುದನ್ನು ನೀವು ಮರೆಯಬೇಡಿ.